ಈಗ ಜಾರ್ಜ್ ಸಾಹೇಬ್ರೆ, ನನಗೂ ಹುಡುಕ್ಬೇಕಾಯ್ತು. ತುಂಬ ದೊಡ್ಡದಿದೆ ಗಜೆಟ್ ನೋಟಿಫಿಕೇಷನ್. ಐ ವಿಲ್ ಶೋ ಯು. ಈ ಗಜೆಟನ್ನು ತೋರಿಸ್ತೀನಿ ನಿಮಗೆ. ವೆನ್ ಇಟ್ ಈಸ್ ಪಾಸ್ಟ್ 6th ಮಾರ್ಚ್ ನಿಮ್ಮದೇ ಗೌರ್ಮೆಂಟ್ ಇದ್ದಿದ್ದಂತ ನಾನು ಹೇಳ್ತಾ ಇದ್ದೀನಿ. ಗಜೆಟ್ ಆಗುತ್ತೆ. ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ ಸಂಬಂಧಿಸಿದ ಅಧಿಸೂಚನೆಗಳು. ಇದು ನಮ್ಮದಲ್ಲ, ಇದು ನಿಮ್ಮದು. ಇದರಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಈ ಕ್ಯಾಬಿನೆಟ್ಟಲ್ಲಿ ನೀವು ಇರ್ತೀರಿ ಅನ್ನೋದು ನಮ್ಗೆ ಗೊತ್ತಿದೆ. ಅಟೆಂಡ್ ಮಾಡಿ ಇರ್ತೀರಿ ಅನ್ನುವ ಭರವಸೆಯ ಒಂದಿಗೆ ನಿಮ್ಮ IASಗಳು ನೀವು ಅಟೆಂಡ್ ಆಗಿರ್ತೀರಿ ಅನ್ನುವ ಭರವಸೆಯೊಂದಿಗೆ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಗೆಜೆಟನ್ನು ಓದುವಷ್ಟು ವ್ಯವಧಾನ ಅಥವಾ ನೀವು ಬ್ಯುಸಿ ಇರ್ತೀರೇನೋ ಗೊತ್ತಿಲ್ಲ, ಓದಿದ್ದೀರಿ ಅಂತಂದು ತಿಳ್ಕೊತೀನಿ. ಈಗ ಈ ಬಜೆಟ್ಟಿನ ಒಂದು 3ನೇ ಪೇಜ್ಗೆ ಹೋಗಿ. ನಿಮ್ಮ ಕೈಯಲ್ಲಿ ಏನಾದರೂ ಇದ್ದರೆ 3ನೇ ಪೇಜ್ಗೆ ಹೋಗಿ. ಇಲ್ಲ ಅದನ್ನು ನಾನು ನಿಮಗೆ, ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಜಾರ್ಜ್ ಅವರೇ, ಯುವರ್ ಲಕ್ಕಿ ನಂಬರ್, ಪೇಜ್ ನಂಬರ್ 3, ಪಾಯಿಂಟ್ ನಂಬರ್ 3. ಸಂಖ್ಯಾಶಾಸ್ತ್ರದಲ್ಲಿ ನಿಮ್ಮ ಲಕ್ಕಿ ನಂಬರ್ ಆಗಿರಬೇಕು. ನೀವು ಇದನ್ನು ಮರ್ತು ಬಿಟ್ಟಿದ್ದೀರಿ. ಇದು ಏನಾಗಲ್ಲ, 3 ನಂದು ಲಕ್ಕಿ ನಂಬರ್, ಬಿಟ್ಬಿಡುವ. ಯಾರು ಏನು ಮಾಡಲಿಕ್ಕಾಗಲ್ಲ, ಏನು ಗೊತ್ತಾಗಲ್ಲ, ಕಳ್ತನ ಮಾಡಿದ್ರು ಅಂತ ಅನ್ಸ್ಕೊಂಬಿರ್ಬೇಕು ನೀವು. ಇದರಲ್ಲಿ ಹೇಳುತ್ತೆ ಜಾರ್ಜ್ ಅವರೇ ನೋಡಿ. ಮೊದಲೇ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ನಿಮಗೆ ಏನಾದರೂ ಕಾಣಿಲ್ಲ ಅಂದರೆ ಸ್ವಲ್ಪ ಕರೆಕ್ಟಾಗಿ ಕಾಣಲಿ ಜಾರ್ಜ್ ಸಾಹೇಬ್ರಿಗೆ ಅಂತ ಅದನ್ನು ಮಾರ್ಕ್ ಮಾಡಿ ಇಟ್ಟವ್ರೆ. ಏನು ಹೇಳುತ್ತಂದರೆ, ದ ರೆಗ್ಯುಲೇಷನ್ ಶಲ್ ಬಿ ಅಪ್ಲಿಕೇಬಲ್ ಟು ದ ಕ್ಯಾಟಗರೀಸ್ ಆಫ್ ಕನ್ಸ್ಯೂಮರ್ಸ್, ನ್ಯೂ ಆ್ಯಂಡ್ ಆಲ್ ಎಕ್ಸಿಸ್ಟಿಂಗ್ ಕನ್ಸ್ಯೂಮರ್ಸ್. ಮಿಸ್ಟರ್ ಶಿವಶಂಕರ್, ಮಿಸ್ಟರ್ ಗೌರವ್ ಗುಪ್ತಾ ಅವರೇ, ಪಂಕಜ್ ಪಾಂಡೇಜಿ ಅವರೇ, ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮದೇ ದೀಸ್ ರೆಗ್ಯುಲೇಷನ್ ಶಲ್ ಬಿ ಅಪ್ಲಿಕೇಬಲ್ ಟು ಆಲ್ ದ ಕ್ಯಾಟಗರೀಸ್ ಆಫ್ ನ್ಯೂ ಆ್ಯಂಡ್ ಆಲ್ ಎಕ್ಸಿಸ್ಟಿಂಗ್ ಕನ್ಸ್ಯೂಮರ್ಸ್. ಅಂದರೆ ನಿನ್ನೆ ಆ ಮಹಾಶಯ MD KPTCL ಕೂತ್ಕೊಂಡ್ಬಿಟ್ಟು ಅಲ್ಲಿ ಬೊಗಳೆ ಬಿಡ್ತಾಯಿದ್ರು. ಇದು ನೀವು ಅಲ್ಲ, ನೀವು ಮಾತ್ರ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ಏನು ತೊಂದರೆ ಇಲ್ಲ, ನೀವು ಬಡವರಿಗೆ ಏನು ಹಾಕಲ್ಲ, ಬಡವರು ಏನು ಮನೆ ಕಟ್ಟಲ್ಲ, ಮೀಟರ್ ತಗೊಳ್ಳಲ್ಲ, ಅವನಂಥ ಶ್ರೀಮಂತರು ಮಾತ್ರ ತಗೊಳ್ಳೋದಂತ ಅವ್ರು ಒಪ್ಕೊಂಡ್ಬಿಟ್ಟಿದ್ರು ನಿನ್ನೆ. ಎಫೆಕ್ಟಿಂಗ್ ಓನ್ಲಿ ರಿಚ್ ಪೀಪಲ್. ಬಡವರ ಹೊಟ್ಟೆಗೆ ಬಂದ ಸರ್ಕಾರ ಅಲ್ಲ, ನಾವು ಹೊಟ್ಟೆ ಹೊಡೆಯಲ್ಲ ಅಂತ ಹೇಳಿದರು. ಈಗ ಇಬ್ಬರಿಗೂ ಸೇರಿಬಿಟ್ಟು, ಮಿಸ್ಟರ್ ಶಿವಶಂಕರ್ ಅವರೇ, ಇಬ್ಬರಿಗೂ ಸೇರಿಬಿಟ್ಟು ಒಂದು ಅಧಿಸೂಚನೆಯನ್ನು ಕರ್ನಾಟಕ ಸರ್ಕಾರ ಹೊರಡುತ್ತೆ. ಅಲ್ಲ ಇಲ್ಲಿಗೆ ಇದಕ್ಕೆ ಬೆಲೆ ಇಲ್ವ ಅಂತ ಹೇಳಿ. ಒಂದು ಟೈಮಲ್ಲಿ ರಾಹುಲ್ ಗಾಂಧಿಯವರು ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಬಿನೆಟಲ್ಲಿ ಪಾಸ್ ಮಾಡಿದಂಥ ಆರ್ಡಿಯನ್ಸನ್ನು ಹರಿದಾಕ್ಬಿಡ್ತಾರೆ. ಇದಕ್ಕೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಅದನ್ನು ಹರಿದು ಬಿಸಾಕ್ಬಿಟ್ಟಿರ್ತಾರೆ. ನೆನಪಿದ್ದೇನೋ ಇಲ್ಲ ಗೊತ್ತಿಲ್ಲ ಕಾಂಗ್ರೆಸ್ ಅವರಿಗೆ. ಈಗ ನಾನು ಹೇಳ್ತಾ ಇದ್ದೀನಿ, ಇದು ಸರಿ ಇಲ್ಲ, ಈ ಅಧಿಸೂಚನೆಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ನಾಳೆ ಹರಿದು ಬಿಸಾಕ್ಬಿಡಿ ಪ್ರೆಸ್ ಕಾನ್ಫರೆನ್ಸಲ್ಲಿ. ಇಲ್ಲ ಸಿದ್ದರಾಮಯ್ಯನವರ ಮನೆ ಮುಂದೆ ಹರಿದು ಬಿಟ್ಟು, ಸರ್ ಇದಕ್ಕೆ ಅಧಿಸೂಚನೆಗೆ ಬೆಲೆ ಇಲ್ಲ ಅಂತ ಬಿಸಾಕಿ. ಐ ವಿಲ್ ಶೋ ಯು ದ ಪಾಯಿಂಟ್ ನೌ. Provided that availing power supply through a smart prepaid meter shall be at the option of the consumer except temporary installation for which it is mandatory. Other than temporary installation ಗೆ ನೋಡಿ, the option of the consumer except temporary installation ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಹೊಸ ಕನೆಕ್ಷನ್ಗೆ ಅದು ಕನ್ಸ್ಯೂಮರ್ದು ಚಾಯ್ಸು. ಅದನ್ನು ಮಾಡಲೇಬೇಕು, ಕಡ್ಡಾಯವಾಗಿ ಮಾಡುವಂಗೆ ಇಲ್ಲ ಅನ್ನೋದನ್ನು ನಿಮ್ಮದೇ ಗೌರ್ಮೆಂಟ್ ಮಾರ್ಚ್ 6, 2024ರಲ್ಲಿ ಈ ಕಾಯ್ದೆಯನ್ನು ತರುತ್ತೆ, ಅಧಿಸೂಚನೆಯನ್ನು ಹೊರಡುತ್ತೆ. ಅಂದರೆ ಈ ಅಧಿಸೂಚನೆ ಜಾರ್ಜ್ ಸಾಹೇಬ್ರಿಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತಾ? ಗೊತ್ತಿದ್ದರೂ ಕೂಡ ನೀವೊಂದು ಗೈಡ್ಲೈನ್ಸನ್ನು ಪಾಸ್ ಮಾಡ್ತೀರಿ, ನಿಮ್ಮ ಒಳ್ಳೆಯ ಕಂಪನಿಗೆ ಬೆನಿಫಿಟ್ ಆಗುವಂತಹ, ಮತ್ತು ನಿಮಗೆ ನಿಮ್ಮ ಸಹೃದಯಿ ಡಿಪಾರ್ಟ್ಮೆಂಟ್ ಅವರಿಗೆ, ನಿಮ್ಮ IAS ಎಲ್ಲರಿಗೆ ಸೇರಿಬಿಟ್ಟು ಒಂದು ಪ್ಯಾಕೇಜನ್ನು ರೆಡಿ ಮಾಡಿಕೊಂಡು ಒಂದು ಮಾಡ್ತೀರಪ್ಪ. ಯಾವುದು ಆ ಗೈಡ್ಲೈನ್ಸು? ಐ ಆಮ್ ಕ್ವಶ್ನಿಂಗ್ ಯು ಸ್ಟ್ರೈಟ್ ಅವೇ. ನಾಳೆ ವಿಧಾನಸಭೆಯಲ್ಲಿ ಹೋಗ್ಬಿಟ್ಟು ಪತ್ರಕರ್ತರ ಮೇಲೆ ಏನೋ ಹೊರಡಿಸ್ತೀರಲ್ಲ, ಅದನ್ನು ಹೊರಡಿಸ್ಬೋದು ನೀವು. ಐ ಆಮ್ ಆನ್ಸರೇಬಲ್ ಜಾರ್ಜ್ ಅವರೇ, ಐ ಆಮ್ ಆನ್ಸರೇಬಲ್. ಐ ವಿಲ್ ಆನ್ಸರ್ ಫಾರ್ ಯು ಈವನ್ ದೇರ್. ನಾನು ಹೇಳ್ತಾ ಇದ್ದೀನಿ, ಏನೋ ಹಕ್ಕು ಚ್ಯುತಿ ಇರುತ್ತಲ್ಲ, ದಿಸ್ ಇಸ್ ಅ
ಟ್ರ್ಯಾಜಿಡಿ ಆಫ್ ಡೆಮೋಕ್ರಸಿ. ನಾನು ಹೇಳ್ತಾ ಇದ್ದೀನಲ್ವ, ಪ್ರಜಾಪ್ರಭುತ್ವದ ಟ್ರ್ಯಾಜಿಡಿ ಏನೋ ಗೊತ್ತಾ? ನಿಮಗೆ ಮಾತ್ರ ಆರಿಸಿ ಹೋದವರಿಗೆ ಮಾತ್ರ ಮಾನ ಮರ್ಯಾದಿರೋದು, ಆರಿಸಿ ಹೋದವರಿಗೆ ಮಾತ್ರ ಹಕ್ಕುಚ್ಯುತಿ ಇರೋದು, ಆರಿಸಿ ಹೋದವರಿಗೆ ಮಾತ್ರ ಏನನ್ನೂ ಬೇಕಾದರೂ ಮಾತಾಡುವಂಥದ್ದು, ಮಾಡುವಂಥ ಕೆಪಾಸಿಟಿ ಇರೋದು. ಆರಿಸಿ ಕಳಿಸಿದವನು ಮೂರ್ಖ, ಅವನು ಏನು ಕೇಳುವಂಗಿಲ್ಲ. ಅವನು ಬಾಯಿ ಮುಚ್ಕೊಂಡು, ನವರಂಧ್ರಗಳನ್ನು ಮುಚ್ಕೊಂಡು ಕೂತ್ಕೊಂಡ್ಬಿಡ್ಬೇಕು 5 ವರ್ಷಕ್ಕೊಮ್ಮೆ. ಮತ್ತು ನೀವು ಕೊಡುವ ಎಂಜುಲಿಗೆ ಕೈ ತಾಚಬೇಕು ಅಷ್ಟೇ. ಈ ಡೋಂಟ್ ಹ್ಯಾವ್ ಎನಿ ರೈಟ್ಸ್. ನಿಮಗೆ ಮಾತ್ರ ಮಾನ ಮರ್ಯಾದೆ, ಹಕ್ಕುಚ್ಯುತಿ ಎಲ್ಲ ಬರೋದು. ಹಕ್ಕುಚ್ಯುತಿ ಇನ್ನು ಮುಂದೆ ಡೆಮೋಕ್ರಸಿಯಲ್ಲಿ ಐ ಥಿಂಕ್ ಯಾರು ವಾಟ್ ಆಗ್ತಾರಲ್ಲ ಅವನಿಗೂ ತರಬೇಕು. ಇವನು ಕೆಲಸ ಮಾಡಲ್ಲ, ಇವನು ಅಯೋಗ್ಯ, ಇವನು ಕರಪ್ಟು, ಇವನನ್ನು ಕೆಳಗಿಳಿಸಿ 5 ವರ್ಷ ಬೇಡ 1 ವರ್ಷಕ್ಕೆ ಇಳಿಸ್ಬೇಕು ಅನ್ನೋ ಹಕ್ಕುಚ್ಯುತಿ ಕಾನೂನು ತಂದ್ರೇ ಸರಿಯಾಗೋದು. ಐ ಫೀಲ್ ಲೈಕ್ ದ್ಯಾಟ್. ಇದು ನಿಮ್ಮ ಹಣೆ ಬರಹ. ನಿಮ್ಮದೇ ಕನ್ನಡಿ ಮೂಲಕ ನಿಮಗೆ ನಾವು ನಿಮ್ಮದೇ ಗವರ್ಮೆಂಟ್ ಪಾಸ್ ಮಾಡಿದಂತಹ ಆದಿಸೂಚನೆಯನ್ನು ಜಾರ್ಜ್ ಅವರೇ ತೋರಿಸ್ತಾ ಇರೋದು. ನೀವೇನು ಮಾಡಿದ್ರಿ? ನೀವು ಟ್ರಾನ್ಸ್ಪರೆನ್ಸಿ ಆ್ಯಕ್ಟು, ನಿಮ್ಮದು ಪಾರದರ್ಶಕತೆಯ ಸರ್ಕಾರ, ನಿಮ್ಮ ಡಿಪಾರ್ಟ್ಮೆಂಟು, IASಗಳು, ಅವರೊಬ್ಬ MD, ಪಾರದರ್ಶಕ MD ಏನು ಮಾಡವ್ರೆ? ನಿನ್ನೆ ಹೇಳ್ತಾ ಇದ್ರಲ್ಲ, ಆ ಆ್ಯಕ್ಟ್ ಪ್ರಕಾರನೇ ಮಾಡಿದ್ದೀವಿ ಅಂತ. ಅದನ್ನು ಆ ಗೈಡ್ಲೈನ್ಸನ್ನು ನಾನು ನಿಮಗೆ ತೋರಿಸ್ತೀನಿ ಜಾರ್ಜ್ ಅವರೇ. ಐ ವಾಂಟ್ ಟು ಶೋ ಇದು ಮಿಸ್ಟರ್ ಜಾರ್ಜ್ ಅವರೇ, ನಿಮ್ಮ ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್. ಓಕೆ, ಐ ಹರ್ಡ್ ನೆಟ್ವರ್ತ್ ನೋಡಿದರೆ ಇವತ್ತು ಬೆಸ್ಕಾಮ್ದು ಇಟ್ ಈಸ್ ಇನ್ ಮೈನಸ್ ಅಂತ ಕೇಳಿದೆ ನಾನು. ನಿಮ್ಮದೇ ಕಂಪನಿ, ನಿಮ್ಮದೇ ಸರ್ಕಾರದ ಆಡಿಟರ್ಸ್ ಮಾಡಿದಂತಹ ಸ್ಟೇಟ್ಮೆಂಟಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಿನ ನೆಟ್ವರ್ತ್ ಇಟ್ ಈಸ್ ಇನ್ ಮೈನಸ್ ಅಂತ ಕೇಳಿ ತಿಳ್ಕೊಂಡೆ. ಐ ಆಮ್ ಸ್ಟಡಿಂಗ್ ದ್ಯಾಟ್ ಆಲ್ಸೋ. ನಾನು ಹೇಳಿದೆಲ್ಲ, ನಿಮ್ಮ ರಾಜಶ್ರೀ ಮತ್ತು VR ಪಾಟೀಲ್ ಒಟ್ಟಿಗೆ ಐ ಆಮ್ ಆಡಿಟಿಂಗ್ ಎಂಟೈರ್ ಥಿಂಗ್ಸ್ ಆಫ್ ಯುವರ್ ಡಿಪಾರ್ಟ್ಮೆಂಟ್ ಮಿಸ್ಟರ್ ಜಾರ್ಜ್. ನಾಟ್ ಓನ್ಲಿ ನಿಮ್ಮ ಪೀರಿಯಡ್ನ ಮಾತ್ರ ಅಲ್ಲ ಮಿಸ್ಟರ್ ಜಾರ್ಜ್, ಇದು ಒಂದು ಟೆಂಡರ್ ಮಾತ್ರ ಅಲ್ಲ. ಐ ಆಮ್ ಓಪನಿಂಗ್ ಎ ಹೆಲ್ಪ್ ಲೈನ್. ರಾಜಶ್ರೀ ಮತ್ತು VR ಪಾಟೀಲ್ ಅವರು ಮಾಡಿದಂತಹ ಕಾಂಟ್ರಾಕ್ಟ್ಗಳು ನಮಗೆ ನೂರಾರು ಕಂಪ್ಲೇಂಟ್ಗಳು, ವಿಡಿಯೋಗಳು ಬರ್ತಾ ಇರೋದ್ರಿಂದ, ಅವರು ಹಾಕಿದ ಡಿಜಿಟಲ್ ಮೀಟರ್ ಯಾವ ರೀತಿಯಾಗಿ ಇವತ್ತು ನೇತಾಡ್ತಾ ಇದೆ, ಯಾವ ರೀತಿಯಾಗಿ ಅವರು ಇನ್ಸ್ಟಾಲ್ ಮಾಡಿದರು, ಇನ್ನು ಎಷ್ಟು ಆಗಿಲ್ಲ, ಇನ್ನು ಎಷ್ಟು ಫೇಕ್ ಬಿಲ್ಲಿಂಗ್ಗಳಾಗಿದ್ದಾವೆ ಅನ್ನುವ ರಿಪೋರ್ಟನ್ನು ನೀವು ಒಳ್ಳೆ ಕಂಪನಿ ಅಂತ ಕೊಟ್ಟ ಸರ್ಟಿಫೈಡ್ ಕಾಪಿನೂ, ಅದರ ರಿಪೋರ್ಟನ್ನು ನಾವು ನಿಮಗೆ ಸಬ್ಮಿಟ್ ಮಾಡ್ತೀವಿ ಮಿಸ್ಟರ್ ಜಾರ್ಜ್. ಈಗ ನಿಮ್ಮ ಡಿಪಾರ್ಟ್ಮೆಂಟ್ ನಿಮ್ಮವರೇ ಮಾಡಿದಂತಹ ಗೈಡ್ಲೈನ್ಸ್ ತೋರಿಸ್ತೀನಿ. ಏನು ಹೇಳ್ತೀರಿ ನೀವು? ಮ್ಯಾಂಡೇಟ್ರಿ ಅಂತ ಹೇಳ್ತೀರಿ. ಇಟ್ ಈಸ್ ಮ್ಯಾಂಡೇಟ್, ಮಾಡಲೇಬೇಕು. ಇಲ್ಲಿ ನೋಡಿ, with the evident of technology and introduction of a smart meter with the inbuilt facility of the remote disconnection and reconnection of the commission issued regulations wide reference number 1 avail the power supply for the electricity consumer so opt for the prepaid smart meters. Hence the distribution license shall provide smart meter to the new installation with the swappable modules with an option of swapping GPRS and RF communication system. ಇದರಲ್ಲಿ ಏನು ಹೇಳ್ತೀರಿ ಮಿಸ್ಟರ್ ಜಾರ್ಜ್? ನೀವು ನಿಮ್ಮ ಆಪರೇಷನಲ್ ಗೈಡೆನ್ಸನ್ನೇ ನಾನು ನಿಮಗೆ ಓದ್ತೀನಿ. ಐ ವಿಲ್ ಟೆಲ್ ಯು ವಾಟ್ ಯುವರ್ ಗೈಡ್ಲೈನ್ಸ್ ಸೇಸ್. ಎಸ್ ಮಿಸ್ಟರ್ ಜಾರ್ಜ್, ನಿಮ್ಮ ಆಪರೇಷನ್ ಗೈಡ್ಲೈನ್ಸ್ ಫಾರ್ ಸ್ಮಾರ್ಟ್ ಮೀಟರ್ 13 ಫೆಬ್ರವರಿ 2025 ಅಲ್ಲಿ ಹೇಳುತ್ತೆ. ಏನು ಹೇಳುತ್ತೆ ಗೈಡ್ಲೈನ್ಸಲ್ಲಿ? ನಿಮ್ಮ ಡಿಪಾರ್ಟ್ಮೆಂಟಿಂದ ತರಿಸ್ಕೊಳ್ಳಿ, ಇಲ್ಲಾಂದರೆ ಕಾಪಿ ನೀವೇ ಹೇಳ್ದಂಗೆ ತರಿಸ್ಕೊಡ್ತೀವಿ. ನೀವೇ ಹೇಳ್ತೀರಿ ಎಲ್ಲಿ ತಪ್ಪಾಗಿದೆ ಸ್ವಲ್ಪ ತೋರಿಸ್ಕೊಡಿ, ನಾವು ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೀರಿ. ಈಗ ನಿಮಗೆ ಕೊಡ್ತಾ ಇದ್ದೀವಿ, ನೀವು ಸರಿ ಮಾಡ್ಕೊಳ್ತೀರಿ ಎನ್ನುವ ಆಶಯದೊಂದಿಗೆ. Operational guidelines for arranging power supply through prepaid smart meter for a new permanent temporary installation. ನಿಮ್ಮ ಆದಿಸೂಚನೆಯಲ್ಲಿ ಹೇಳಿದೆ, ಟೆಂಪ್ರರಿಗೆ ಮಾತ್ರ ನೀವು ಕಂಪಲ್ಸರಿ ಮಾಡಬಹುದು
ಎಕ್ಸೆಪ್ಷನ್ ಕೊಟ್ಟಿದೆ. ನಾವು ವಾಟ್ ಯುವರ್ ಗೈಡ್ಲೈನ್ ಸೇಸ್ ಮಿಸ್ಟರ್ ಜಾರ್ಜ್, ಈ ಗೈಡ್ಲೈನ್ಸ್ ಆದ ಮೇಲೆ ನೀವು ಎಷ್ಟು ಜನರಿಗೆ ಕಾಂಟ್ರಾಕ್ಟರ್ ಯಾವ ಯಾವ ಡೇಟಲ್ಲಿ ಕೊಟ್ರಿ, ಈ ಗೈಡ್ಲೈನ್ಸನ್ನು ನೀವು ಯಾಕೆ ಪಾಸ್ ಮಾಡಿಕೊಂಡ್ರಿ ಅನ್ನೋದಕ್ಕೆ ನಾನು ಕೊಡ್ತೀನಿ. ಆಲ್ ನ್ಯೂ ಇನ್ಸ್ಟಾಲೇಷನ್, ಆಲ್ ಕ್ಯಾಟಗರೀಸ್ ಆಫ್ ಕನ್ಸ್ಯೂಮರ್ಸ್ ಎಕ್ಸೆಪ್ಟ್ ಟೆಂಪರರಿ ಆರ್ ಅಬ್ಲಿಗೇಟೆಡ್ ಟು ಇನ್ಸ್ಟಾಲ್. ನೋಡಿ ಇಲ್ಲಿ ಅಬ್ಲಿಗೇಟೆಡ್. ಜಾರ್ಜ್ ಅವರೇ, ನಿಮ್ಮ ಮೂಲ ಭಾಷೆಯಲ್ಲಿ ಹೇಳಲಿಕ್ಕಾಗಲ್ಲ, ಇಂಗ್ಲೀಷಲ್ಲಿ ನೀವು ಸೈನ್ ಹಾಕ್ತೀರಿ, ಓದ್ತೀರಿ, ನಿಮ್ಮ ಸಿಗ್ನೇಚರ್ ಇಸ್ ಟೂ ಗುಡ್, ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ನೋ ಇಂಗ್ಲೀಷ್ ವೆರಿ ವೆಲ್. Obligated to install with the smart pre-meter, post-paid energy meter at their cost. ಮಿಸ್ಟರ್ ಶಿವಶಂಕರ್ ಬಂದು 2 ತಿಂಗಳಾಯಿತು. ಐ ಡೋಂಟ್ ನೋ ಹೌ ಮಚ್ ಯು ಆರ್ ಎಲಿಜಿಬಲ್ ಟು ಸಿಟ್ ದೆ. ಅಲ್ಲಿ ಕೂತ್ಕೊಳ್ಳಿಕ್ಕೆ ನಿಮ್ಮ ಎಲಿಜಿಬಿಲಿಟಿ ಯಾವ ರೀತಿಯಾಗಿ ಬಂದಿದ್ರು ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಮೇಲೆ ಒಬ್ಬರು ಕಂಪ್ಲೇಂಟ್ ಬರೆದಿದ್ರು, ನೀವು ಅಲ್ಲಿಗೆ 2 ತಿಂಗಳ ಮುಂಚೆನೇ ಹೋಗ್ತೀರಿ, ಏನೇನೋ ಆಗಿದೆ ಅಂತ ಬರೆದಿದ್ರು. ಐ ಡೋಂಟ್ ವಾಂಟ್ ಟು ಗೋ ಫಾರ್ ದ್ಯಾಟ್. ನೀವು ನಿನ್ನೆ ಹೇಳಿದ್ರಿ ಕಸ್ಟಮರ್ ಮೇಲೆ ಇದನ್ನು ಹಾಕಲ್ಲ, ಇದು ಕನ್ಸ್ಯೂಮರ್ ಮೇಲೆ ಬರಲ್ಲ, ನಾವು ಅಂಥ ಬರ್ಡನ್ಗಳನ್ನು ಜನರ ಮೇಲೆ ಹಾಕಿಲ್ಲ ಅಂತ ಹೇಳಿದ್ರಿ. ಇಲ್ಲೇ ಇದೆ ದೇರ್ ಕಾಸ್ಟ್. ಯಾರು ನಿಮ್ಮ ತಾತ ಕೊಡ್ತಾರಾ? ನೀವು ಹೇಳಿದ್ರಲ್ಲ ಹಾಕಿಲ್ಲ ಅಂತ, ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ರಿಪೀಟ್ ಇಟ್. ಅವರ ಪ್ರೆಸ್ ಕಾನ್ಫರೆನ್ಸ್ ನೀವೇ ನೋಡಿ ಹೋಗಿ ಕೂತ್ಕೊಂಡು, ಇಲ್ಲ ನಿಮ್ಮ ಪ್ರೆಸ್ ಕಾನ್ಫರೆನ್ಸನ್ನು ನಾನು ಹಾಕ್ತೀನಿ ಇವತ್ತು, ಅದರಲ್ಲಿ ನೀವು ಹೇಳಿದ್ರಿ ನಾವು ಜನರಿಗೆ ಯಾವುದು ಆ ಕಾಸ್ಟ್ ಯಾರಿಗೂ ಹೋಗಲ್ಲ ಅಂತ. ಐ ಆಮ್ ಶೋಯಿಂಗ್ ಯು ಯಾರಿಗೆ ಹೋಗುತ್ತದೆ. ಓಕೆ ನೋಡಿ, ಸ್ಮಾರ್ಟ್ ಮೀಟರ್, ಪ್ರೀಪೇಯ್ಡ್ ಮೀಟರ್ ಶಾಲ್ ಬಿ ಅಟ್ ದ ಆಪ್ಷನ್ ಆಫ್ ದ ಕನ್ಸ್ಯೂಮರ್ ಇನ್ಸ್ಟಾಲೇಷನ್ ಫಾರ್ ವಿಚ್ ಇಟ್ ಈಸ್ ಮ್ಯಾಂಡೇಟರಿ. ಕರೆಕ್ಟ್? ಯು ಪಾಸ್ಡ್ ಎ ಗೈಡ್ಲೈನ್ಸ್. ವಾಟ್ ಯು ಸೇ ನಾವು? ಆಯ್ತಪ್ಪ, ನೀವು ಎಲ್ಲ ಒಳ್ಳೆಯದಕ್ಕೆ ಮಾಡಿದ್ರಿ, ಒಳ್ಳೆ ಕಂಪ್ನಿಗೆ ಕೊಡಬೇಕಂತ ಮಾಡಿದ್ರಿ, ಚೆನ್ನಾಗಿರಲಿ ಜನರು, ಇದು ಗ್ಯಾರಂಟಿ ನಂಬರ್ 6 ನಮಗೆ ಅಂತ ಮಾಡಿದ್ರಿ. ಕರ್ನಾಟಕದ ಜನತೆ ಏನು ನಿಮ್ಮ ಕೊಟ್ಟ ಐಶ್ವರ್ಯದಿಂದ ಎಲ್ಲೋ ಕಡೆ ಓಡಾಡ್ಬಿಟ್ಟು ಮಜಾ ಮಾಡಲಿ ಅಂತ ಮಾಡಿದ್ರಿ. 24 ಗಂಟೆ ಕರೆಂಟ್ ಕೊಡ್ತಾಯಿದ್ರಿ, ಪ್ರೀಪೇಯ್ಡಲ್ಲಿ ತಗೊಂಡು ಉಜ್ರೋ ಎಷ್ಟು ಬೇಕಾದ್ರೆ ಅಂತ ಮಾಡಿದ್ರಿ. ಆಯಿತು, ಯಾವ ರೀತಿಯಾಗಿ ಮಾಡಿದ್ರಿ ಅಂತ ತೋರಿಸ್ಲಾ? ಕಂಪ್ಯಾರಿಸನ್ ಚಾರ್ಟ್ ಅಂತ ನಮ್ಮ ಆಡಿಟ್ ಟೀಮ್ ಮಾಡಿದೆ. ಕಂಪ್ಯಾರಿಸನ್ ಚಾರ್ಟ್ ಯಾವ ಯಾವ ರಾಜ್ಯಗಳಲ್ಲಿ ಯಾವ ರೀತಿ ಮಾಡ್ತಾರೆ, ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ, ಕಾಂಗ್ರೆಸ್ಸೇತರ ಸರ್ಕಾರ ಇರುವ ರಾಜ್ಯಗಳಲ್ಲಿ ಎಷ್ಟು ಸರ್ಕಾರ ಮಾಡ್ತಾರೆ, ನಮ್ಮ ಹೈ ಪ್ರೊಫೆಷನ್ಸಿ, ಅವರ ಯೋಗ್ಯತೆ ಅಂದರೆ ಅಷ್ಟು ದೊಡ್ಡದು, ಅಂತಹ ಮಿನಿಸ್ಟರ್, ಪವರ್ ಮಿನಿಸ್ಟರ್ ಆದಮೇಲೆ ಆಡಿಟ್ ಮಾಡಿ ಯಾವ ರೀತಿಯಲ್ಲಿ ಜನಸಾಮಾನ್ಯನಿಗೆ ರಕ್ಷಣೆ ಕೊಟ್ಟು ಅವನಿಗೆ ಏನೂ ಮೋಸ ಆಗದಂಗೆ, ಲಾಸ್ ಆಗದಂಗೆ ಒಳ್ಳೆ ಕಂಪನಿಯನ್ನು ಕೊಟ್ಟು ತಂದು ಯಾವ ರೀತಿಗೆ ನಮಗೆಲ್ಲ ನೀವು ಗ್ಯಾರಂಟಿ ಕೊಟ್ರಿ ಅನ್ನೋದನ್ನು ತೋರಿಸ್ತೀನಿ.